ಸ್ನೇಹಿತರೆ, ನಿಮಗೆ ಯೂಟ್ಯೂಬ್ ರಿಲೇಟೆಡ್ ಅಥವಾ ಆ್ಯಡ್ಸೆನ್ಸ್ ರಿಲೇಟೆಡ್ ಏನೇ ಸಮಸ್ಯೆಗಳಿದ್ದರೂ ನೀವು ನಮ್ಮನ್ನು ಸಂಪರ್ಕಿಸಬಹುದು. ಅದೇ ರೀತಿ ನಮ್ಮ ಬಳಿ ಆನ್ಲೈನ್ ಸರ್ವೀಸಸ್ಗಳು ಕೂಡ ಇದೆ. ಸೊ ನೀವು ಯಾರು ಇನ್ಕಮ್ ಆ್ಯಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡೋದಿತ್ತು, ಅದೇ ರೀತಿ ಪಾನ್ ಕಾರ್ಡ್ ಅಥವಾ ವೋಟರ್ ಐ ಡಿ ಕಾರ್ಡ್ಗೆ ಹೊಸದಾಗಿ ಅಪ್ಲೈ ಮಾಡೋದಿತ್ತು, ಇಲ್ಲ ಕರೆಕ್ಷನ್ ಮಾಡಿಸೋದಿತ್ತು ಅಂದರೂ ಕೂಡ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಹೀಗೆ ಹಲವಾರು ರೀತಿ ಆನ್ಲೈನ್ ಸರ್ವೀಸಸ್ಗಳು ಕೂಡ ನಮ್ಮ ಬಳಿ ಇದೆ. ಸೊ ನಮ್ಮ ಒಂದು ಕಾಂಟ್ಯಾಕ್ಟ್ ನಂಬರ್ ಸ್ಕ್ರೀನಲ್ಲಿ ಕೂಡ ಹಾಕಿರ್ತೀನಿ, ನೀವು ನೋಡ್ಕೊಬೋದು. ಅದೇ ರೀತಿ ಕಾಲ್ ಮಾಡುವ ಮೊದಲು ನಮಗೆ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿ ಆಮೇಲೆ ಕಾಲ್ ಮಾಡಿ. ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇರೋದು ಫಿಲ್ಮೋರಾ ಸಾಫ್ಟ್ವೇರ್ನ ಯಾವ ರೀತಿ ಪರ್ಚೇಸ್ ಮಾಡೋದು, ಅದೇ ರೀತಿ ಒಂದು ಫಿಲ್ಮೋರಾ ಸಾಫ್ಟ್ವೇರ್ಗೆ ಎಷ್ಟು ಪ್ರೈಸ್ ಆಗುತ್ತೆ, ಸೊ ಅದೇ ರೀತಿ ಒಂದು ಫಿಲ್ಮೋರಾ ಸಾಫ್ಟ್ವೇರ್ ಎಲ್ಲೆಲ್ಲೆಲ್ಲ ಸಿಗುತ್ತೆ, ಸೊ ಇದ್ರ ಬಗ್ಗೆ ಎಲ್ಲ ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಕೊನೆ ತನಕ ನೋಡಿ. ವಿಡಿಯೋ ಶುರು ಮಾಡೋಣ. ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೇಲ್ಗಡೆ ಕಾಣ್ತಿರೋ ಬ್ಲ್ಯಾಕ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರೋ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಆನ್ಲೈನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇದೇ ರೀತಿ ಯಾವುದೇ ಹೊಸ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಶನ್ ಅನ್ನೋದು ಬರ್ತಾ ಇರುತ್ತೆ. ಮೊದಲಿಗೆ ವಿಡಿಯೋ ಶುರು ಮಾಡೋಣ. ಮೊದಲನೇದಾಗಿ ನಾನು ನನ್ನ ಒಂದು ಕಂಪ್ಯೂಟರ್ನಲ್ಲಿ ಸ್ಕ್ರೀನ್ ರೆಕಾರ್ಡರ್ನ ಆನ್ ಮಾಡ್ಕೊತೀನಿ. ಇನ್ನು ಅದೇ ರೀತಿ ಒಂದು ಸ್ಕ್ರೀನ್ ರೆಕಾರ್ಡರ್ ಏನಿದೆ ನಾನು ಅದನ್ನು ಇವಾಗ ಸ್ಕ್ರೀನಲ್ಲಿ ಕೂಡ ಹಾಕಿರ್ಬೋದು. ಸೊ ಮೊದಲನೇದಾಗಿ ನೀವು ಈ ಒಂದು ಫಿಲ್ಮೋರಾ ಸಾಫ್ಟ್ವೇರ್ ಏನಿದೆ ಇದನ್ನು ಎಲ್ಲಿ ಪರ್ಚೇಸ್ ಮಾಡಬೇಕು ಅಂತ ಇದ್ದರೆ ಫಸ್ಟ್ ಅದನ್ನು ಡಿಸೈಡ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ಪ್ರೀವಿಯಸ್ ವೀಡಿಯೋದಲ್ಲೇ ತಿಳಿಸ್ಕೊಟ್ಟಿದ್ದೀನಿ, ಈ ಒಂದು ಫಿಲ್ಮೋರಾ ಸಾಫ್ಟ್ವೇರ್ ಆಗಿರ್ಬೋದು ಅಥವಾ ಸಿಸ್ಟಮ್ಗೆ ರಿಲೇಟೆಡ್ ಆಗಿರುವ ಒಂದು ಯಾವುದೇ ಒಂದು ಸಾಫ್ಟ್ವೇರ್ಗಳಾಗಿರ್ಬೋದು, ಓ ಎಸ್ಗಳಾಗಿರ್ಬೋದು, ಸೊ ಮಲ್ಟಿಪಲ್ ಕಡೆ ನಿಮಗೆ ಸಿಗುತ್ತೆ. ಸೊ ಹಲವಾರು ಕಡೆ ನೀವು ಈ ಒಂದು ಸಾಫ್ಟ್ವೇರ್ಗಳನ್ನು ಮತ್ತು ಓ ಎಸ್ಗಳನ್ನ ಪರ್ಚೇಸ್ ಮಾಡ್ಬೋದು. ಸೊ ಎಲ್ಲೆಲ್ಲಿ ಪರ್ಚೇಸ್ ಮಾಡ್ಬೋದು ಮತ್ತು ಎಲ್ಲಿ ಪರ್ಚೇಸ್ ಮಾಡ್ತು ಅಂದರೆ ಒಳ್ಳೆಯದು. ಸೊ ಪ್ರತಿಯೊಂದನ್ನು ತಿಳಿಸ್ಕೊಟ್ಟಿದ್ದೀನಿ. ಸೊ ಅದೇ ರೀತಿ ಈ ಒಂದು ಫಿಲ್ಮೋರಾ ಸಾಫ್ಟ್ವೇರು ಕೂಡ ಅಷ್ಟೇ ತುಂಬ ಕಡೆ ಸಿಗುತ್ತೆ. ಸೊ ಮೊದಲನೇದಾಗಿ ನನಗೆ ಟ್ರಸ್ಟ್ ಅನಿಸಿರೋ ಕೆಲವೊಂದು ವೆಬ್ಸೈಟ್ಗಳನ್ನ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಯಾವ್ಯಾವುದಪ್ಪ ಅಂದರೆ ಮೊದಲನೇದಾಗಿ ವಂಡರ್ ಶೇರ್ ಫಿಲ್ಮೋರಾ ಅಫಿಷಿಯಲ್ ವೆಬ್ಸೈಟು. ಸೊ ನೀವು ಅಫಿಷಿಯಲ್ ವೆಬ್ಸೈಟಲ್ಲೂ ಕೂಡ ನೀವು ಪರ್ಚೇಸ್ ಮಾಡ್ಬೋದು ಈ ಒಂದು ಫಿಲ್ಮೋರಾ ಸಾಫ್ಟ್ವೇರ್ನ. ಸೊ ಈ ಒಂದು ವೆಬ್ಸೈಟಲ್ಲಿ ಪರ್ಚೇಸ್ ಮಾಡ್ತೀನಿ ಅಂದರೆ ನಿಮಗೆ ಫಿಲ್ಮೋರಾ ಸಾಫ್ಟ್ವೇರೇ ನೀವು ಸಪ್ರೇಟಾಗಿ ಪರ್ಚೇಸ್ ಮಾಡಬೇಕು. ಜೊತೆಗೆ ಅಸೆಟ್ ಸ್ಟೋರ್ ಏನಿದೆ ಅದನ್ನೇ ನೀವು ಸಪ್ರೇಟಾಗಿ ಪರ್ಚೇಸ್ ಮಾಡಬೇಕಾಗುತ್ತೆ. ಸೊ ಅದು ಕೂಡ ನಿಮಗೆ ಒಂದು ವರ್ಷಕ್ಕೆ ಅರೌಂಡ್ ಅಂದರೂ 10,000 ರೂಪಾಯಿ ತನಕ ಆಗುತ್ತೆ ಈ ಒಂದು ಅಫಿಷಿಯಲ್ ವೆಬ್ಸೈಟಲ್ಲಿ. ಸೊ ಒಂದ್ಸಲ ಚೆಕ್ಔಟ್ ಮಾಡಿ. ಜಸ್ಟ್ ಒಂದು ವರ್ಷಕ್ಕೆ ಮಾತ್ರ ಹೇಳ್ತಾ ಇದ್ದೀನಿ. ಅದೇ ನೀವು ಲೈಫ್ ಟೈಮ್ ತೊಗೊತೀನಿ ಅಂದರೆ ಇನ್ನೂ ತುಂಬಾ ಜಾಸ್ತಿ ಆಗುತ್ತೆ. ಸೊ ನೋಡಿಕೊಂಡು ತೊಗೊಳ್ಳಿ ಅಂತ ಹೇಳ್ತೀನಿ. ನೆಕ್ಸ್ಟು ನಾನು ಸಜೆಸ್ಟ್ ಮಾಡ್ತಾ ಇರೋದು ಅಮೆಝಾನು. ಸೊ ಅಮೆಝಾನಲ್ಲೂ ಕೂಡ ಈ ಒಂದು ಫಿಲ್ಮೋರಾ ಸಾಫ್ಟ್ವೇರ್ನ ಸೇಲ್ ಮಾಡ್ತಾ ಇದ್ದಾರೆ. ಸೊ ನೀವು ಇಲ್ಲಿಂದಲೂ ಕೂಡ ಪರ್ಚೇಸ್ ಮಾಡ್ಬೋದು. ಸೊ ಅತಿ ಕಡಿಮೆ ಬೆಲೆಗೆ ಲೈಫ್ ಟೈಮ್ ಒಂದು ಫಿಲ್ಮೋರಾ ಸಾಫ್ಟ್ವೇರ್ನ ಕೊಡ್ತಾ ಇದ್ದಾರೆ. ಸೊ ಅದು ಕೂಡ ಲೇಟೆಸ್ಟ್ ವರ್ಷನ್ಸ್ಗಳು ಅಪ್ಡೇಟ್ ಕೂಡ ಸಿಗುತ್ತೆ ಈ ಒಂದು ಅಮೆಝಾನಲ್ಲಿ ನೀವು ಈ ಒಂದು ಫಿಲ್ಮೋರಾ ಸಾಫ್ಟ್ವೇರ್ನ ಪರ್ಚೇಸ್ ಮಾಡ್ತು ಅಂದರೆ. ಅದೇ ರೀತಿ ನೆಕ್ಸ್ಟ್ ನೋಡೋದಾದರೆ ಫ್ಲಿಪ್ಕಾರ್ಟ್ನಲ್ಲೂ ಕೂಡ ನಿಮಗೆ ಒಂದು ಫಿಲ್ಮೋರಾ ಸಾಫ್ಟ್ವೇರ್ ಅವೈಲೇಬಲ್ ಇದೆ. ಸೊ ನೀವು ಇಲ್ಲಿಂದಲೂ ಕೂಡ ಪರ್ಚೇಸ್ ಮಾಡ್ಬೋದು. ಸೊ ನಾನು ಬಂದು ಈ ಒಂದು ಫಿಲ್ಮೋರಾ ಸಾಫ್ಟ್ವೇರ್ ಏನಿದೆ ಇದನ್ನು ನಾನು ಫಿಲ್ಮೋರಾ ಇಂಡಿಯಾ ಅನ್ನೋ ಒಂದು ವೆಬ್ಸೈಟಿನ ನಾನು ಪರ್ಚೇಸ್ ಮಾಡ್ತಾ ಇದ್ದೀನಿ. ನೀವೇನು ಈ ಒಂದು ಫ್ಲಿಪ್ಕಾರ್ಟ್ ಆಗಿರ್ಬೋದು, ಅದೇ ರೀತಿ ಅಮೆಝಾನ್ ಆಗಿರ್ಬೋದು, ಸೊ ಏನಿಲ್ಲಿ ಫಿಲ್ಮೋರಾ ಸಾಫ್ಟ್ವೇರ್ನ ಸೇಲ್ ಗಿಟ್ಟಿದ್ದಾರೆ, ಸೊ ಆ ಒಂದು ಡೀಲರ್ ಅಥವಾ ಡಿಸ್ಟ್ರಿಬ್ಯೂಟರ್ ಒಂದು ಅಫಿಷಿಯಲ್ ವೆಬ್ಸೈಟಲ್ಲೇ ನಾನು ಪರ್ಚೇಸ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಫಿಲ್ಮೋರಾ ಇಂಡಿಯಾ ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಬಟ್ ನಾನು ಪರ್ಸ್ನಲಿ ನಿಮಗೆ ಸಜೆಸ್ಟ್ ಮಾಡೋಕ್ಕೆ ಹೋಗಲ್ಲ. ಇದು ನಿಮ್ಮ ಒಂದು ರಿಸ್ಕ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನೀವು ಅಮೆಝಾನ್ ಅಥವಾ ಫ್ಲಿಪ್ಕಾರ್ಟ್ನಲ್ಲಿ ಪರ್ಚೇಸ್ ಮಾಡ್ತು ಅಂದರೆ ಸೊ ಅಮೆಝಾನ್ ಫ್ಲಿಪ್ಕಾರ್ಟ್ನವರು ಸ್ವಲ್ಪ ಮಟ್ಟಿಗೆ ನಿಮ್ಮ ಒಂದು ಅಮೌಂಟ್ಗೆ ಜವಾಬ್ದಾರರಾಗಿರ್ತಾರೆ. ಅದೇ ಈ ಒಂದು ವೆಬ್ಸೈಟಲ್ಲಿ ಪರ್ಚೇಸ್ ಮಾಡ್ತು ಅಂದರೆ ಸೊ ನಿಮ್ಮ ಒಂದು ಅಮೌಂಟಿಗೆ ನೀವೇ ಜವಾಬ್ದಾರರಾಗಿರ್ತೀರ. ಸೊ ಅದನ್ನು ಕೂಡ ಹೇಳ್ತೀನಿ. ಸೊ ಹಾಗಾಗಿ ನೋಡಿಕೊಂಡು ಪರ್ಚೇಸ್ ಮಾಡಿ. ಬಟ್ ನನಗೆ ಒಂದು ವೆಬ್ಸೈಟು ಟ್ರಸ್ಟ್ ಅನ್ನಿಸ್ತು. ಯಾಕಂದರೆ ಇದರಲ್ಲಿ ವಾಟ್ಸಪ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೂಡ ಕೊಟ್ಟಿದ್ದಾರೆ. ನಾನಲ್ಲೂ ಕೂಡ ಕಾಂಟ್ಯಾಕ್ಟ್ ಮಾಡೆಲ್ಲ ಕೇಳಿದೆ. ಸೊ ಅವರು ಪ್ರತಿಯೊಂದಕ್ಕೂ ಕೂಡ ನನಗೆ ಆನ್ಸರ್ ಮಾಡಿದ್ರು. ಜೊತೆಗೆ ಡಿಸ್ಕೌಂಟ್ ಕೂಡ ಕೊಟ್ಟಿದ್ದಾರೆ. ಸೊ ನನಗೆ 500 ರೂಪಾಯಿವರೆಗೂ ಡಿಸ್ಕೌಂಟ್ ಕೂಪನ್ ಕೋಡ್ ಕೂಡ ಕೊಟ್ಟಿದ್ದಾರೆ. ಸೊ ಇದೇ ರೀತಿ ನಿಮಗೂ ಕೂಡ ಡಿಸ್ಕೌಂಟ್ ಬೇಕು ಅಂದರೆ ಸೊ ನೀವು ಡಿಸ್ಕೌಂಟ್ ಕೂಪನ್ ಕೋಡ್ ಕೂಡ ಕೇಳ್ಕೊಬೋದು. ಸೊ ನೀವ್ಯಾರು ಫ್ಲಿಪ್ಕಾರ್ಟ್ನಲ್ಲಿ ಪರ್ಚೇಸ್ ಮಾಡ್ತೀನಿ ಅಂದರೆ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿದ್ದಾರೆ. ಸೊ ನೀವು ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ವಾಟ್ಸಪ್ ಮಾಡೋ ಮುಖಾಂತರ ನೀವು ಈ ಒಂದು ಕೂಪನ್ ಕೋಡ್ ಕೂಡ ತೊಗೊಂಡು ನೀವು 500 ರೂಪೀಸ್ ಅಥವಾ 1000 ರೂಪೀಸ್ವರೆಗೂ ನೀವು ಡಿಸ್ಕೌಂಟ್ ಕೂಡ ಪಡ್ಕೊಬೋದು. ಸೊ ನಾನಿವಾಗ ಈ ಒಂದು ಫಿಲ್ಮೋರಾ ಇಂಡಿಯಾ ಅನ್ನೋ ಒಂದು ವೆಬ್ಸೈಟ್ಗೆ ವಿಸಿಟ್ ಮಾಡಿದ್ದೀನಿ. ಸೊ ವಿಸಿಟ್ ಮಾಡಿದ ನಂತರ ನಿಮಗೆ ಇಲ್ಲಿ ಬೈ ನೌ ಅಂತ ಇದೆ ನೋಡಿ. ಸೊ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂತು ಅಂದರೆ ನಿಮಗೆ ಈ ರೀತಿ ಬರುತ್ತೆ. ಸೊ ಇಲ್ಲಿ ನಿಮಗೆ ಒಟ್ಟಿಗೆ 3 ಪ್ಲ್ಯಾನ್ ಬರುತ್ತೆ. ಮೊದಲನೇದಾಗಿ ನೋಡೋದಾದರೆ ಆ್ಯನ್ಯುವಲ್ ಪ್ಲ್ಯಾನ್ ಅಂತ ಇದೆ. ಸೊ ಆ್ಯನ್ಯುವಲ್ ಪ್ಲ್ಯಾನ್ ಅಂದರೆ ವರ್ಷದ ಪ್ಲ್ಯಾನ್ ಆಗಿದೆ. ಸೊ ವರ್ಷಕ್ಕೆ ನಿಮಗೆ
₹4,999 ಆಗುತ್ತೆ. ಸೊ ಅದೇ ರೀತಿ ನಿಮಗೆ ಮಂತ್ಲಿ ಪ್ಲ್ಯಾನ್ ಕೂಡ ಇದೆ. ಈ ಒಂದು ಮಂತ್ಲಿ ಪ್ಲ್ಯಾನ್ ಏನಿದೆ ಇದು ಬಂದು ಮಲ್ಟಿಪಲ್ ಚಾಯ್ಸ್ ಇದೆ. ಸೊ ನಿಮಗೆ ವಿಂಡೋಸ್ಗೂ ಕೂಡ ಸಿಗುತ್ತೆ, ಮ್ಯಾಕ್ಬುಕ್ಕಿಗೂ ಕೂಡ ಸಿಗುತ್ತೆ, iOSಗೂ ಸಿಗುತ್ತೆ, ಆ್ಯಂಡ್ರಾಯ್ಡ್ಗೂ ಸಿಗುತ್ತೆ. ಸೊ ಪ್ರತಿಯೊಂದಕ್ಕೂ ಕೂಡ ನೀವು ಒಂದೇ ಪ್ಲ್ಯಾನಲ್ಲೇ ಪರ್ಚೇಸ್ ಮಾಡ್ಬೋದು. ಒಂದೇ ID ಒಂದೇ ಪಾಸ್ವರ್ಡಲ್ಲಿ ನೀವು ಮಲ್ಟಿಪಲ್ ಡಿವೈಸಸ್ಗಳಲ್ಲಿ ಲಾಗಿನ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು. ಸೊ ಹಾಗಾಗಿ ಇದು ಮಂತ್ಲಿ ಪ್ಲ್ಯಾನ್ ಆಗಿದೆ. ಇದು ಬಂದು ₹3,999 ಆಗುತ್ತೆ. ಸೊ ನೋಡಿ, ಒಂದೇ ಪ್ಲ್ಯಾನಲ್ಲೇ ಪ್ರತಿಯೊಂದು ಡಿವೈಸ್ಗೂ ಆಕ್ಸೆಸ್ ತೊಗೊತೀನಿ ಅಂದರೆ ಇದನ್ನು ಕೂಡ ತೊಗೋಬೋದು. ಅದೇ ರೀತಿ ನೆಕ್ಸ್ಟು ಲೈಫ್ ಟೈಮ್ ಪ್ಲ್ಯಾನ್ ಅಂತ ಕೂಡ ಇದೆ. ಸೊ ಈ ಒಂದು ಲೈಫ್ ಟೈಮ್ ಪ್ಲ್ಯಾನ್ ಏನಿದೆ ಇದು ಬಂದು ನಿಮಗೆ ₹5,500 ಇದೆ. ಸೇಮ್ ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟ್ನಲ್ಲಿ ಏನು ಪ್ರೈಸ್ ಇದೆ ಅದೇ ಪ್ರೈಸೇ ಇಲ್ಲೂ ಕೂಡ ತೋರಿಸ್ತಿದ್ದಾರೆ. ಬಟ್ ನಾನಿಲ್ಲಿ ಕೂಪನ್ ಕೋಡ್ ಅಪ್ಲೈ ಮಾಡಿ ನಾನು ₹5,000ಗೆ ಪರ್ಚೇಸ್ ಮಾಡ್ತಾ ಇದ್ದೀನಿ. ಸೊ ಇದೇ ರೀತಿ ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಇನ್ನು ನೆಕ್ಸ್ಟು ನಿಮಗೆ ಇದರಲ್ಲಿ ಏನೇನು ಬೆನಿಫಿಟ್ಸ್ಗಳು ಸಿಗುತ್ತೆ ಅಂತ ಕೂಡ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನಿಮಗೆ ಕೀಪ್ ಅಪ್ ಟು ಡೇಟ್ ವಿತ್ ಫಿಲ್ಮೋರಾ ವರ್ಷನ್ ಅಂತ ಇದೆ. ಅಂದರೆ ಇದೇನಪ್ಪ ಅಂದರೆ ಸೊ ನಿಮಗೆ ಲೇಟೆಸ್ಟ್ ವರ್ಷನ್ದು ನಿಮಗೆ ಅಪ್ಡೇಟ್ಗಳು ಸಿಗುತ್ತೆ. ಸೊ ಈ ಒಂದು 3 ಪ್ಲ್ಯಾನಲ್ಲೂ ಕೂಡ ಯಾವುದೇ ಪ್ಲ್ಯಾನ್ ತಗೊಂಡ್ರು ಲೇಟೆಸ್ಟ್ ಅಪ್ಡೇಟ್ಗಳು ಸಿಗ್ತಾನೆ ಇರುತ್ತೆ. ಸೊ ಲೇಟೆಸ್ಟ್ ಅಪ್ಡೇಟಿಗೆ ನೀವು ಎಕ್ಸ್ಟ್ರಾ ಸಬ್ಸ್ಕ್ರೈಬ್ ಆಗುವಂಥ ಅವಶ್ಯಕತೆ ಇಲ್ಲ. ಸೊ ಒಂದೇ ಸಬ್ಸ್ಕ್ರೈಬಲ್ಲೇ ನೀವು ಲೇಟೆಸ್ಟ್ ವರ್ಷನ್ದು ಅಪ್ಡೇಟ್ ಕೂಡ ಮಾಡ್ಕೊಬೋದು. ಇದೊಂದು ನಿಮಗೆ ಬೆನಿಫಿಟ್ ಇರುತ್ತೆ. ಅದೇ ರೀತಿ ನೆಕ್ಸ್ಟ್ ನೋಡೋದಾದರೆ ಎಕ್ಸ್ಪೋರ್ಟ್ ವಿತೌಟ್ ವಾಟರ್ ಮಾರ್ಕ್ ಅಂತ ಇದೆ. ಸೊ ಅಂದರೆ ಯಾವುದೇ ರೀತಿ ವಾಟರ್ ಮಾರ್ಕ್ ಇರೋಲ್ಲ. ನೀವು ಈ ಒಂದು ಸಾಫ್ಟ್ವೇರ್ನ ಪರ್ಚೇಸ್ ಮಾಡ್ತು ಅಂದರೆ ಸೊ ನಿಮಗೆ ವಿತೌಟ್ ವಾಟರ್ ಮಾರ್ಕು ಸಿಗುತ್ತೆ. ಅದೇ ರೀತಿ ನೆಕ್ಸ್ಟ್ ನೋಡೋದಾದರೆ 15 ಮಿಲಿಯನ್ ಈ ಒಂದು ಫಿಲ್ಮೋರಾದು ಅಸೆಟ್ ಸ್ಟೋರ್ ಸಿಗುತ್ತೆ. ಅಂದರೆ ನಿಮಗೆ ಟ್ರಾನ್ಸಿಷನ್ಸ್ಗಳಾಗಿರ್ಬೋದು, ಎಫೆಕ್ಟ್ಸ್ಗಳಾಗಿರ್ಬೋದು, ಸ್ಟಿಕ್ಕರ್ಸ್ಗಳಾಗಿರ್ಬೋದು ಪ್ರತಿಯೊಂದು ಕೂಡ ನಿಮಗೆ ಸಿಗುತ್ತೆ. ಈ ಒಂದು ಪ್ಲ್ಯಾನಲ್ಲೇ ಸಿಗ್ತಾ ಇದೆ. ಅದೇ ನೀವು ವಂಡರ್ಶೇರ್ ಫಿಲ್ಮೋರಾ ಅಫಿಷಿಯಲ್ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡ್ತೀನಿ ಅಂದರೆ ಈ ಒಂದು ಅಸೆಟ್ ಸ್ಟೋರ್ನೇ ಸಪ್ರೇಟಾಗಿ ಪರ್ಚೇಸ್ ಮಾಡಬೇಕು, ಆ್ಯಪ್ನೇ ಸಪ್ರೇಟಾಗಿ ಪರ್ಚೇಸ್ ಮಾಡಬೇಕಾಗುತ್ತೆ. ಸೊ ಅದೇ ರೀತಿ ನೆಕ್ಸ್ಟ್ ನೋಡೋದಾದರೆ 100ಕ್ಕೂ ಅಧಿಕ ಅಡ್ವಾನ್ಸ್ಡ್ ಒಂದು ವಿಡಿಯೋ ಎಡಿಟಿಂಗ್ ಟೂಲ್ಸ್ಗಳು ಕೂಡ ಸಿಗುತ್ತೆ. ಸೊ ಇದನ್ನು ಕೂಡ ಕೊಟ್ಟಿದ್ದಾರೆ. ಅದೇ ರೀತಿ ನೆಕ್ಸ್ಟು ನೋಡೋದಾದರೆ 200 ಫಿಲ್ಮೋರಾ AI ಒಂದು ಕ್ರೆಡಿಟ್ಸ್ ಕೂಡ ಕೊಡ್ತಾರೆ. ಸೊ ಅಂದರೆ ಈ ಒಂದು ಫಿಲ್ಮೋರಾ ಸಾಫ್ಟ್ವೇರಲ್ಲಿ AI ಫೀಚರ್ಸ್ಗಳು ಕೂಡ ಇದೆ. ಸೊ ಆ ಒಂದು ಫೀಚರ್ಸ್ಗಳನ್ನ ಯೂಸ್ ಮಾಡಬೇಕು ಅಂದರೆ ನಿಮಗೆ ಕ್ರೆಡಿಟ್ಸ್ಗಳಿರಬೇಕಾಗುತ್ತೆ. ಸೊ ನಿಮಗೆ 200 ಒಂದು ಕ್ರೆಡಿಟ್ ಕೂಡ ಕೊಡ್ತಾ ಇದ್ದಾರೆ. ಇದನ್ನು ಕೂಡ ನೀವು ಯೂಸ್ ಮಾಡ್ಕೊಬೋದು. ಎಕ್ಸ್ಟ್ರಾ ಬೇಕು ಅಂದರೆ ನೀವು ಅಡಿಷ್ನಲ್ ಒಂದು ಪ್ಲ್ಯಾನ್ಸ್ಗಳು ಕೂಡ ಕೆಳಗಡೆ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ನೀವು ತಗೊಂತು ಅಂದರೆ ಎಕ್ಸ್ಟ್ರಾ ಒಂದು AI ಕ್ರೆಡಿಟ್ಸ್ಗಳು ಕೂಡ ಸಿಗುತ್ತೆ. ಇನ್ನು ನೆಕ್ಸ್ಟ್ ನೋಡೋದಾದರೆ ನಿಮಗೆ 1 GB ಕ್ಲೌಡ್ ಸ್ಟೋರೇಜ್ ಕೂಡ ಸಿಗ್ತಾ ಇದೆ. ಸೊ ನೋಡ್ತಾ ಇದ್ದೀರಾ, 1 GB ಕ್ಲೌಡ್ ಸ್ಟೋರೇಜ್ ಕೂಡ ಕೊಡ್ತಾ ಇದ್ದಾರೆ. ಈ 3 ಪ್ಲ್ಯಾನಲ್ಲೂ ಕೂಡ ಸೇಮ್ ಬೆನಿಫಿಟ್ ಸಿಗ್ತಾ ಇದೆ. ಹಾಗಾಗಿ ನಾನು ಒಂದರಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ನಾನು ಇಲ್ಲಿ ಬಂದು ಈ ಒಂದು ಲೈಫ್ ಟೈಮ್ ಪ್ಲ್ಯಾನ್ನ ತೊಗೊತಾ ಇದ್ದೀನಿ. ಸೊ ನಾನು ಮಂತ್ಲಿ ಪ್ಲ್ಯಾನ್ ತೊಗೊತಾ ಇಲ್ಲ ಮತ್ತು ಇಯರ್ಲಿ ಪ್ಲ್ಯಾನ್ ಕೂಡ ತೊಗೊತಾ ಇಲ್ಲ. ಸೊ ನಾನು ಲೈಫ್ ಟೈಮ್ ಪ್ಲ್ಯಾನ್ನ ತೊಗೊತಾ ಇದ್ದೀನಿ. ಅದೇ ರೀತಿ ನೀವು ನೆಕ್ಸ್ಟು ಇಲ್ಲಿ ಡಿವೈಸ್ನ ಆಯ್ಕೆ ಮಾಡ್ಕೊಬೇಕಾಗುತ್ತೆ. ನೀವು ಯಾವ ಒಂದು ಡಿವೈಸ್ಗೆ ಈ ಒಂದು ಫಿಲ್ಮೋರಾ ಸಾಫ್ಟ್ವೇರ್ನ ಪರ್ಚೇಸ್ ಮಾಡ್ತಾ ಇದ್ದೀರಾ ಅಂತ. ಸೊ ಇಲ್ಲಿ ವಿಂಡೋಸು ಇದೆ, ಅದೇ ರೀತಿ ಮ್ಯಾಕ್ಬುಕ್ಕು ಕೂಡ ಇದೆ. ಸೊ ನೀವು ಯಾವುದಕ್ಕೆ ಪರ್ಚೇಸ್ ಮಾಡ್ತಾ ಇದ್ದೀರಾ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನಿವಾಗ ವಿಂಡೋಸ್ OSಗೆ ಪರ್ಚೇಸ್ ಮಾಡ್ತಾ ಇದ್ದೀನಿ, ಹಾಗಾಗಿ ವಿಂಡೋಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇನ್ನು ನೆಕ್ಸ್ಟು ನೀವು ಇಲ್ಲಿ ಆ್ಯಡ್ ಟು ಕಾರ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂತು ಅಂದರೆ ನಿಮಗೆ ಈ ರೀತಿ ಬರುತ್ತೆ. ಇಲ್ಲಿ ನಿಮಗೆ ಕ್ವಾಂಟಿಟಿ ತೋರಿಸುತ್ತೆ, ಅದೇ ರೀತಿ ಟೋಟಲ್ ಪ್ರೈಸ್ ಕೂಡ ಇಲ್ಲಿ ತೋರಿಸುತ್ತೆ. ಇನ್ನು ನೆಕ್ಸ್ಟು ನೀವು ಇಲ್ಲಿ ವ್ಯೂ ಕಾರ್ಟ್ ಅಂತ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊತು ಅಂದರೆ ನಿಮಗೆ ಸ್ವಲ್ಪ ಲೋಡ್ ಆಗುತ್ತೆ, ವೆಯ್ಟ್ ಮಾಡಿ. ಸೊ ಲೋಡ್ ಆದ ನಂತರ ನಿಮಗೆ ಈ ರೀತಿ ಬರುತ್ತೆ. ಸೊ ಇಲ್ಲಿ ನನಗೆ ನಾನು ಕೂಪನ್ ಕೋಡ್ ಆಲ್ರೆಡಿ ಎಂಟರ್ ಮಾಡಿದ್ದೆ. ಸೊ ಹಾಗಾಗಿ ಆಟೋಮೆಟಿಕ್ಕಾಗಿ ತೊಗೊಂಡಿದೆ. ನನಗೆ ಇವಾಗ ಟೋಟಲಾಗಿ ₹5,000 ಆಗ್ತಿದೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ₹5,000 ಅಂತ ತೋರಿಸ್ತಾ ಇದೆ. ಇದೇ ರೀತಿ ನಿಮಗೂ ಕೂಡ ಕೂಪನ್ ಕೋಡ್ ಅಪ್ಲೈ ಮಾಡ್ತು ಅಂದರೆ ಸೊ ನಿಮಗೆ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಇನ್ನು ನೆಕ್ಸ್ಟು ನೀವಿಲ್ಲಿ ಕಂಟಿನ್ಯೂ ಅಂತ ಇದೆ ನೋಡಿ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊತು ಅಂದರೆ ನೆಕ್ಸ್ಟು ನಿಮಗೆ ಈ ರೀತಿ ಬರುತ್ತೆ. ಇಲ್ಲಿ ನೀವು ನಿಮ್ಮ ಒಂದು ಡೀಟೇಲ್ಸ್ನ ಫಿಲ್ ಮಾಡಬೇಕಾಗುತ್ತೆ. ಸೊ ನಿಮ್ಮ ಒಂದು ಇಮೇಲ್ ID ಆಗಿರ್ಬೋದು, ಅದೇ ರೀತಿ ನಿಮ್ಮ ಒಂದು ನೇಮ್ ಆಗಿರ್ಬೋದು, ಲಾಸ್ಟ್ ನೇಮ್ ಆಗಿರ್ಬೋದು, ಅದೇ ರೀತಿ ಫೋನ್ ನಂಬರ್, ಇದಿಷ್ಟು ನೀವು ನೀಟಾಗಿ ಫಿಲ್ ಮಾಡ್ಕೊಬೇಕಾಗುತ್ತೆ. ನಾನಿವಾಗ ಇದಿಷ್ಟು ಡೀಟೇಲ್ಸ್ನ ಫಿಲ್ ಮಾಡಿಕೊಂಡು ನಾನು ನಿಮಗೆ ಸಿಗ್ತೀನಿ. ಓಕೆ ಫ್ರೆಂಡ್ಸ್, ನಾನಿಲ್ಲಿ ಎಲ್ಲ ಡೀಟೇಲ್ಸ್ನು ಫಿಲ್ ಮಾಡ್ಕೊಂಡಿದ್ದೀನಿ. ಫಿಲ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನೀವು ಇಲ್ಲಿ ಕಂಟಿನ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವು ನಿಮ್ಮ ಒಂದು ಅಡ್ರೆಸ್ ಡೀಟೇಲ್ಸ್ನ ಫಿಲ್ ಮಾಡ್ಕೊಬೇಕಾಗುತ್ತೆ. ಸೊ ಮೊದಲನೇದಾಗಿ ಇಲ್ಲಿ ನಿಮ್ಮ ಒಂದು ಅಡ್ರೆಸ್ ಬರುತ್ತೆ. ಸೊ ನಿಮ್ಮ ಒಂದು ಆಧಾರ್ ಕಾರ್ಡಲ್ಲಿ ಯಾವ ರೀತಿ ಅಡ್ರೆಸ್ ಇದೆಯೋ ಅದೇ ರೀತಿ ಫಿಲ್ ಮಾಡ್ಕೊಳ್ಳಿ. ಸೇಮ್ ಟು ಸೇಮ್ ನೀವು ವಂಡರ್ಶೇರ್ ಫಿಲ್ಮೋರಾ ಅಫಿಷಿಯಲ್ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡ್ತೀನಿ ಅಂದರೂ ಇದೆಲ್ಲ ಡೀಟೇಲ್ಸ್ ಕೇಳ್ತಾರೆ. ಸೊ ನೀವು ಇದೆಲ್ಲ ಡೀಟೇಲ್ಸ್ನು ಕೂಡ ಫಿಲ್ ಮಾಡ್ಕೊಳ್ಳೇಬೇಕಾಗುತ್ತೆ. ಅದೇ ರೀತಿ ನೆಕ್ಸ್ಟು ಸಿಟಿ, ಸೊ ಸಿಟಿ ಕೂಡ ಹಾಕಿ. ಅದೇ ರೀತಿ ರೀಸನ್ ಅಂದರೆ ನೀವು ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ.
ಮಾಡ್ಕೊಳ್ಳಿ. ಅದೇ ರೀತಿ ನೆಕ್ಸ್ಟು ಪಿನ್ ಕೋಡ್ ಅಂತ ಇದೆ, ಇಲ್ಲಿ ನೀವು ನಿಮ್ಮ ಒಂದು ಊರಿನ ಪಿನ್ ಕೋಡ್ ನಂಬರ್ನ ಎಂಟರ್ ಮಾಡ್ಕೊಳ್ಳಿ. ನಾನಿವಾಗ ಎಲ್ಲ ಡೀಟೇಲ್ಸ್ನ ಫಿಲ್ ಮಾಡಿಕೊಂಡು ನಾನು ನಿಮಗೆ ಸಿಗ್ತೀನಿ. ಓಕೆ ಫ್ರೆಂಡ್ಸ್, ನಾನಿಲ್ಲಿ ಎಲ್ಲ ಡೀಟೇಲ್ಸ್ನ ಫಿಲ್ ಮಾಡ್ಕೊಂಡಿದ್ದೀನಿ. ಫಿಲ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನೀವಿಲ್ಲಿ ಪ್ರೊಸೀಡ್ ಆರ್ಡರ್ ಪೇ ಅಂತ ಇದೆ ನೋಡಿ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ಸ್ವಲ್ಪ ಲೋಡ್ ಆಗುತ್ತೆ, ವೆಯ್ಟ್ ಮಾಡಿ. ಸೊ ಈ ಒಂದು ಲೋಡ್ ಆಗೋ ಸಮಯದಲ್ಲಿ ನೀವು ಯಾವುದೇ ರೀತಿ ವೆಬ್ಸೈಟ್ನ ರಿಫ್ರೆಶ್ ಮಾಡೋದು ಈ ರೀತಿ ಏನೂ ಮಾಡೋದಕ್ಕೆ ಹೋಗಬೇಡಿ. ಸೊ ವೆಯ್ಟ್ ಮಾಡಿ. ಸೊ ವೆಯ್ಟ್ ಮಾಡಿದ ನಂತರ ನಿಮ್ಗೆ ಇಲ್ಲಿ ಪೇಮೆಂಟ್ ಡೀಟೇಲ್ಸ್ ಬರುತ್ತೆ. ಸೊ ಇಲ್ಲಿ ನೀವು ಯು ಪಿ ಐ ಕೂಡ ಸೆಲೆಕ್ಟ್ ಮಾಡ್ಬೋದು, ಕ್ರೆಡಿಟ್ ಕಾರ್ಡು, ಅದೇ ರೀತಿ ನೆಟ್ ಬ್ಯಾಂಕಿಂಗು, EMI ಥ್ರೂ ಕೂಡ ನೀವು ಪರ್ಚೇಸ್ ಮಾಡ್ಬೋದು, ವ್ಯಾಲೆಟ್ ಆಪ್ಷನ್ ಕೂಡ ಇದೆ, ಪೇಪಲ್ ಅಕೌಂಟ್ ಕೂಡ ಇದೆ. ಸೊ ನಿಮ್ಗೆ ಯಾವ ಸೂಟಬಲ್ ಇದೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸದ್ಯಕ್ಕೆ ನಾನಿಲ್ಲಿ UPIನ ಸೆಲೆಕ್ಟ್ ಮಾಡ್ಕೊತೀನಿ. ಇಲ್ಲಿ ನೀವು ನಿಮ್ಮ ಒಂದು UPI ID ಹಾಕೊಬೇಕಾಗುತ್ತೆ. ಇಲ್ಲಿ ಬರ್ತಾರೋ ಸ್ಕ್ಯಾನ್ ಮಾಡ್ತು ಅಂದರೂ ನಡೆಯುತ್ತೆ. ಇನ್ ಕೇಸ್ ಸ್ಕ್ಯಾನರ್ ನಿಮ್ಗೆ ಸ್ಕ್ಯಾನ್ ಮಾಡೋದಕ್ಕಾಗಲ್ಲ ಅಂದರೆ ನೀವಿಲ್ಲಿ UPI ID ಕೂಡ ಎಂಟರ್ ಮಾಡ್ಕೊಬೋದು. ನಾನಿಲ್ಲಿ ನನ್ನೊಂದು UPI ID ಎಂಟರ್ ಮಾಡ್ಕೊತೀನಿ. ಓಕೆ ಫ್ರೆಂಡ್ಸ್, ನಾನಿಲ್ಲಿ UPI ID ಎಂಟರ್ ಮಾಡ್ಕೊಂಡಿದ್ದೀನಿ. ಎಂಟರ್ ಮಾಡ್ಕೊಂಡ ನಂತರ ನೀವಿಲ್ಲಿ ವೆರಿಫೈ ಆ್ಯಂಡ್ ಪೇ ಅಂತ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂತು ಅಂದರೆ ಸ್ವಲ್ಪ ಲೋಡ್ ಆಗುತ್ತೆ, ವೆಯ್ಟ್ ಮಾಡಿ. ಸೊ ಲೋಡ್ ಆದ ನಂತರ ನಿಮಗೆ ಒಂದು ನೋಟಿಫಿಕೇಷನ್ ಬಂದಿರುತ್ತೆ. ನೀವು ಯಾವ ಒಂದು UPI ID ಕೊಟ್ಟಿರ್ತೀರ ಆ ಒಂದು UPI ID ಆ್ಯಪಿಗೆ ಒಂದು ನೋಟಿಫಿಕೇಷನ್ ಬಂದಿರುತ್ತೆ. ಸೊ ಆ ನೋಟಿಫಿಕೇಷನ್ ಮುಖಾಂತರ ಪೇಮೆಂಟ್ ಮಾಡಬೇಕಾಗುತ್ತೆ. ಸೊ ನಾನಿವಾಗ ಪೇಮೆಂಟ್ ಮಾಡಿ ನಾನು ನಿಮಗೆ ಸಿಗ್ತೀನಿ. ಸೊ ಪೇಮೆಂಟ್ ಆದ ನಂತರ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಪೇಮೆಂಟ್ ಸಕ್ಸಸ್ಫುಲ್ ಅಂತ. ಅದೇ ರೀತಿ ನೆಕ್ಸ್ಟ್ ನೋಡ್ತಾ ಇದ್ರೆ ಥ್ಯಾಂಕ್ ಯು ಅಂತ ನಿಮ್ಮಲ್ಲಿ ನಿಮ್ಮ ಒಂದು ಹೆಸರು ಡೀಟೇಲ್ಸ್ ಎಲ್ಲ ತೋರಿಸುತ್ತೆ, ಅದೇ ರೀತಿ ಪೇಮೆಂಟ್ ಡೀಟೇಲ್ಸ್ ಎಲ್ಲ ತೋರಿಸುತ್ತೆ. ಸೊ ನೆಕ್ಸ್ಟ್ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ ಪೇಮೆಂಟ್ ಆದ ನಂತರ. ಸೊ ನೆಕ್ಸ್ಟ್ ನೀವು ಇಲ್ಲಿ ಡೌನ್ಲೋಡ್ ಅಂತ ಇದೆ ನೋಡಿ. ಸೊ ಈ ಒಂದು ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತು ಅಂದರೆ ನೆಕ್ಸ್ಟ್ ನಿಮಗೆ ಒಂದು PDF ಫೈಲ್ ಡೌನ್ಲೋಡ್ ಆಗುತ್ತೆ. ಸೊ PDF ಫೈಲ್ ಡೌನ್ಲೋಡ್ ಆದ ನಂತರ ಮೊದಲನೇದಾಗಿ ನಿಮ್ಗೆ ಇಲ್ಲಿ ಸ್ಟೆಪ್ಸ್ಗಳು ಕೊಟ್ಟಿರ್ತಾರೆ. ಸೊ ಮೊದಲನೇದಾಗಿ ಒಂದು ವೆಬ್ಸೈಟ್ ಇದೆ ನೋಡಿ, ಮೊದಲನೇ ವೆಬ್ಸೈಟಿಗೆ ಬಂದು ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡ್ತು ಅಂದರೆ ನಿಮಗೆ ಇಲ್ಲಿ ಬರ್ತೀರಾ. ಸೊ ಇಲ್ಲಿ ನೀವು ಗೆಟ್ ಸ್ಟಾರ್ಟೆಡ್ ಫಾರ್ ಫ್ರೀ ಅಂತ ಇದೆ ನೋಡಿ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂತು ಅಂದರೆ ನೆಕ್ಸ್ಟ್ ನಿಮ್ಗೆ ಈ ರೀತಿ ಬರುತ್ತೆ. ಸೊ ಒಂದು ಫಿಲ್ಮೋರಾ ಸಾಫ್ಟ್ವೇರು ಡೌನ್ಲೋಡ್ ಆಗುತ್ತೆ. ಸೊ ವೆಯ್ಟ್ ಮಾಡಿ. ಡೌನ್ಲೋಡ್ ಆದ ನಂತರ ನೆಕ್ಸ್ಟ್ ಅದನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡೋದಕ್ಕೆ ಟ್ರೈ ಮಾಡಿ. ಸೊ ನಾನಿವಾಗ ಇನ್ಸ್ಟಾಲ್ ಮಾಡ್ಕೊತಾ ಇದ್ದೀನಿ. ಸೊ ಒಂದು PDF ಎಲ್ಲದೂ ಕೂಡ ಡೀಟೇಲ್ಸ್ ಇರುತ್ತೆ. ಸೊ ಒಂದು ಸಲ ನೀಟಾಗಿ ಚೆಕ್ ಮಾಡ್ಕೊಳ್ಳಿ. ಓಕೆ. ಸೊ ನೆಕ್ಸ್ಟ್ ನೀವು ಇಲ್ಲಿ ಒಂದು ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡಿಕೊಂಡು ಇಲ್ಲಿ ಇನ್ಸ್ಟಾಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂತು ಅಂದರೆ ಸ್ವಲ್ಪ ಲೋಡ್ ಆಗುತ್ತೆ, ವೆಯ್ಟ್ ಮಾಡಿ. ಆ ಒಂದು ಸಾಫ್ಟ್ವೇರ್ ಡೌನ್ಲೋಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ವೆಯ್ಟ್ ಮಾಡಿ. ಸೊ ಇವಾಗ ಡೌನ್ಲೋಡ್ ಆಗ್ತಿದೆ ಆ್ಯಕ್ಚುಲಿ ಅದು. ಸೊ ಇನ್ನು PDF ತುಂಬಾ ಡೀಟೇಲ್ಸ್ಗಳು ಕೊಟ್ಟಿದ್ದಾರೆ. ಸೊ ಒಂದೊಂದಾಗೆ ತಿಳಿಸ್ಕೊಡ್ತೀನಿ. ಸೊ ಫಸ್ಟ್ ಇದು ಫೈಲ್ ಡೌನ್ಲೋಡ್ ಆಗಲಿ, ಇನ್ಸ್ಟಾಲ್ ಆಗ್ತಿದೆ. ಫಸ್ಟು ಇನ್ಸ್ಟಾಲ್ ಆಗಿಬಿಡಲಿ, ಎಲ್ಲ ಡೌನ್ಲೋಡ್ ಆಗಿ ಪ್ರಾಸೆಸಿಂಗ್ ಎಲ್ಲ ಕಂಪ್ಲೀಟ್ ಆಗಲಿ. ಸೊ ಕಂಪ್ಲೀಟ್ ಆದಮೇಲೆ ನಾನು ನಿಮಗೆ ಸಿಗ್ತೀನಿ. ಸೊ ಡೌನ್ಲೋಡ್ ಆದ ನಂತರ ನೀವು ಇಲ್ಲಿ ಸ್ಟಾರ್ಟ್ ನಾವು ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂತು ಅಂದರೆ ಕಂಗ್ರ್ಯಾಚುಲೇಷನ್ಸ್, ಫಿಲ್ಮೋರಾ ಸಾಫ್ಟ್ವೇರ್ ಇನ್ಸ್ಟಾಲ್ ಆಗಿದೆ. ಸೊ ಇದು ಇನ್ಸ್ಟಾಲ್ ಆಗ್ತಿದೆ. ನೆಕ್ಸ್ಟು ನೀವಿಲ್ಲಿ ಕ್ಲೋಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನೋಡ್ತಾ ಇದ್ದರೆ ನಿಮಗೆ ಈ ರೀತಿ ಒಂದು ಫಿಲ್ಮೋರಾ ಸಾಫ್ಟ್ವೇರ್ ಇನ್ಸ್ಟಾಲ್ ಆಗಿದೆ. ಇನ್ನು ನಾವು ಲಾಗಿನ್ ಮಾಡ್ಕೊಂಡಿಲ್ಲ. ಸೊ ಲಾಗಿನಲ್ಲಿ ನಾವಿಲ್ಲ. ಓಕೆ. ಸೊ ಹಂಗಾಗಿ ನಮಗೆ ಈ ರೀತಿ ತೋರಿಸ್ತಿದೆ. ನೆಕ್ಸ್ಟು ನೀವಿಲ್ಲಿ ನ್ಯೂ ಫೀಚರ್ ಎಲ್ಲ ಡೀಟೇಲ್ಸು ಕೂಡ ತೋರಿಸುತ್ತೆ. ಸೊ ಎಲ್ಲದನ್ನು ಕೂಡ ನೀವು ನೋಡ್ಕೋಬೋದು. ಸೊ ಅದೇ ರೀತಿ ನೆಕ್ಸ್ಟು ನೀವಿಲ್ಲಿ ಇಂಟು ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಇನ್ನು ನೆಕ್ಸ್ಟು ನಾವಿನ್ನು ಲಾಗಿನ್ ಹಾಕ್ಕೊಂಡಿಲ್ಲ ಇದಕ್ಕೆ. ಸೊ ಹಾಗಾಗಿ ಇನ್ನೂ ಇದು ಬೇಸಿಕಲ್ಲೇ ಇದೆ. ಸೊ ಲಾಗಿನ್ ಮಾಡೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ. ಸೊ ಫಸ್ಟು ನಾನಿಲ್ಲಿ ಇದನ್ನು ಮಿನಿಮೈಸ್ ಮಾಡ್ತೀನಿ. ಇನ್ನು PDF ಡೀಟೇಲಾಗಿ ತೋರಿಸಿರ್ತಾರೆ. ಇಲ್ಲಿ ಫಸ್ಟು ನೀವೊಂದು ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಬೇಕಾಗುತ್ತೆ ಫಿಲ್ಮೋರಾದಲ್ಲಿ. ಸೊ ಅಕೌಂಟ್ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ಕೂಡ ತಿಳಿಸ್ಕೊಡ್ತೀನಿ. ಅಷ್ಟೊತ್ತಿಗೆ ನಿಮಗೊಂದು ರಿಡೀಮ್ ಕೋಡ್ ಕೂಡ ನಿಮ್ಮ ಒಂದು ಇಮೇಲ್ ಐಡಿಗೆ ಕಳಿಸ್ಕೊಡ್ತಾರೆ. ಸೊ ಯಾವ ರೀತಿ ಏನು ಅಂತ ತಿಳಿಸ್ಕೊಡ್ತೀನಿ. ಫಸ್ಟು ನಾನಿಲ್ಲಿ ಅಕೌಂಟ್ನ ಕ್ರಿಯೇಟ್ ಮಾಡೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ. ಆಲ್ರೆಡಿ ಫಿಲ್ಮೋರಾ ಸಾಫ್ಟ್ವೇರ್ನ ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂತ ನಾನು ಹೇಳ್ಕೊಟ್ಟಿದ್ದೀನಿ. ನಾನಿವಾಗ ಈ ಒಂದು ಫಿಲ್ಮೋರಾ ಸಾಫ್ಟ್ವೇರ್ನ ಓಪನ್ ಮಾಡ್ಕೊತೀನಿ. ಸೊ ಇಲ್ಲಿ ಫಿಲ್ಮೋರಾ ಸಾಫ್ಟ್ವೇರ್ ಇದೆ ನೋಡಿ. ಸೊ ಈ ಒಂದು ಸಾಫ್ಟ್ವೇರ್ನ ಓಪನ್ ಮಾಡ್ಕೊಳ್ಳಿ. ನಿಮಗೆ ಈ ರೀತಿ ಬರುತ್ತೆ. ಸೊ ಇಲ್ಲಿ ನೀವು ಈ ಒಂದು ಫಿಲ್ಮೋರಾ ಸಾಫ್ಟ್ವೇರ್ನ ಲಾಗಿನ್ ಮಾಡ್ಕೊಬೇಕು ಅಂದರೆ ಸೊ ಇಲ್ಲಿ ಆ್ಯಡ್ ಪ್ರಾಜೆಕ್ಟ್ ಅಂತ ಇದೆ ನೋಡಿ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ಈ ರೀತಿ ಬರುತ್ತೆ. ಇಲ್ಲಿ ಲಾಗಿನ್ ಅಂತ ಇದೆ ನೋಡಿ. ಸೊ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನೀವು ಇಲ್ಲಿ
ಕ್ರಿಯೇಟ್ ಅಂತ ಇದೆ ನೋಡಿ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟು ನೀವಿಲ್ಲಿ ನಿಮ್ಮ ಒಂದು ಇಮೇಲ್ ಐ ಡಿನ ಹಾಕಬೇಕಾಗುತ್ತೆ. ಸೊ ನಾನಿವಾಗ ನನ್ನ ಒಂದು ಇಮೇಲ್ ಐ ಡಿನ ಹಾಕ್ತೀನಿ. ಸೊ ಅದೇ ರೀತಿ ಇಲ್ಲಿ ಪಾಸ್ವರ್ಡ್ನು ಕೂಡ ಕ್ರಿಯೇಟ್ ಮಾಡ್ಕೊಬೇಕಾಗುತ್ತೆ. ಸೊ ನಿಮ್ಮ ಒಂದು ಪಾಸ್ವರ್ಡ್ನು ಕೂಡ ಕ್ರಿಯೇಟ್ ಮಾಡ್ಕೊಳ್ಳಿ. ಪಾಸ್ವರ್ಡ್ ಬಂದು ತುಂಬ ಸ್ಟ್ರಾಂಗ್ ಆಗಿರಲಿ. ಸೊ ಯಾವುದೋ ಡಮ್ಮಿ ಪಾಸ್ವರ್ಡ್ನೆಲ್ಲ ಕ್ರಿಯೇಟ್ ಮಾಡೋದಕ್ಕೆ ಹೋಗ್ಬೇಡಿ. ಮೊಬೈಲ್ ನಂಬರು, ಹೆಸರು, ಡೇಟ್ ಆಫ್ ಬರ್ತ್ ಇಂಥವೆಲ್ಲ ಹಾಕೋದಕ್ಕೆ ಹೋಗ್ಬೇಡಿ. ಸೊ ಸ್ವಲ್ಪ ಸ್ಟ್ರಾಂಗಾಗಿ ಪಾಸ್ವರ್ಡ್ ಇರಲಿ. ಪಾಸ್ವರ್ಡ್ ಯಾವ ರೀತಿ ಇರಬೇಕು ಅಂತ ನಾನು ಸ್ಕ್ರೀನಲ್ಲಿ ಹಾಕಿರ್ತೀನಿ, ನೀವು ನೋಡ್ಕೊಬೋದು. ಸೊ ನಾನಿವಾಗ ಇಮೇಲ್ ಐ ಡಿ ಪಾಸ್ವರ್ಡ್ನ ಎಂಟರ್ ಮಾಡಿಕೊಂಡು ನಾನು ನಿಮಗೆ ಸಿಗ್ತೀನಿ. ಓಕೆ ಫ್ರೆಂಡ್ಸ್, ನಾನಿಲ್ಲಿ ಪಾಸ್ವರ್ಡ್ನು ಕೂಡ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಕ್ರಿಯೇಟ್ ಮಾಡ್ಕೊಂಡ ನಂತರ ನೀವಿಲ್ಲಿ ಕ್ರಿಯೇಟ್ ಅಕೌಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಡಿ. ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಈ ರೀತಿ ನೀವು ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನೀವಿಲ್ಲಿ ಇಂಟು ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ ಈ ರೀತಿ ಬರುತ್ತೆ. ಇಲ್ಲಿ ನೀವು ಅಕೌಂಟ್ ನಿಮ್ಮ ಒಂದು ಇಮೇಲ್ ಐ ಡಿ ಡೀಟೇಲ್ಸ್ ತೋರಿಸ್ತಾ ಇರುತ್ತೆ. ಈ ಒಂದು ಇಮೇಲ್ ಐ ಡಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮ್ಗೆ ಈ ರೀತಿ ಬರುತ್ತೆ. ಇಲ್ಲಿ ವ್ಯೂ ಮೈ ಅಕೌಂಟ್ ಅಂತ ಇದೆ ನೋಡಿ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ ಈ ರೀತಿ ಬರುತ್ತೆ. ಇಲ್ಲಿ ರೀಡೀಮ್ ಮೆಂಬರ್ಶಿಪ್ ಅಂತ ಇದೆ ನೋಡಿ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನಿಮ್ಮ ಒಂದು ಇಮೇಲ್ ಐ ಡಿಗೆ ಒಂದು ಕೂಪನ್ ಕೋಡ್ ಕಳಿಸಿರ್ತಾರೆ. ನೀವು ಸ್ಟಾರ್ಟಿಂಗ್ ಏನು ಇಮೇಲ್ ಐ ಡಿ ಹಾಕಿದ್ರಿ ಆ ಒಂದು ಇಮೇಲ್ ಐ ಡಿಗೆ ಒಂದು ಕೂಪನ್ ಕೋಡ್ ಕಳಿಸಿರ್ತಾರೆ. ಸೊ ಯಾವ ರೀತಿ ಇರುತ್ತೆ ಅಂತ ಕೂಡ ತಿಳಿಸ್ಕೊಡ್ತೀನಿ. ಸೊ ಅದರದ್ದು ನಾನು ಸ್ಕ್ರೀನ್ಶಾಟ್ ಕೂಡ ಹಾಕಿರ್ತೀನಿ, ನೀವು ನೋಡ್ಕೊಬೋದು. ಸೊ ನಾನಿವಾಗ ಒಂದು ಕೂಪನ್ ಕೋಡ್ ಏನಿದೆ ಅದನ್ನು ನಾನು ಕಾಪಿ ಮಾಡ್ಕೊತಾ ಇದ್ದೀನಿ. ಸೊ ಇದೇ ರೀತಿ ನಿಮಗೂ ಕೂಡ ಕೂಪನ್ ಕೋಡ್ ಕೊಟ್ಟಿರ್ತಾರೆ. ಸೊ ಕೂಪನ್ ಕೋಡ್ ಬಂದು ನನಗೆ ಕೊಟ್ಟಿರೋ ಥರನೇ ನಿಮಗೆ ಕೊಟ್ಟಿರೋದಿಲ್ಲ. ಸೊ ನಿಮಗೆ ಬೇರೆ ರೀತಿ ಇರುತ್ತೆ. ಸೊ ನಾನಿವಾಗ ಈ ಒಂದು ಕೂಪನ್ ಕೋಡ್ನ ಇಲ್ಲಿ ಹಾಕ್ತಾಯಿದ್ದೀನಿ. ಸೊ ಇದೇ ರೀತಿ ನೀವು ಕೂಡ ಹಾಕಿ. ಸೊ ಇಲ್ಲಿ ಪೇಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊತಿದ್ದಂಗೆ ಸೊ ಸಕ್ಸಸ್ಫುಲಿ ಆಗಿ ಇದಾಗುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ರೆ ನಿಮಗೆ ಕಂಪ್ಲೀಟ್ ಪ್ಲ್ಯಾನ್ ಡೀಟೇಲ್ಸ್ ಅನ್ನೋದು ಫೆಚ್ ಆಗಿದೆ. ಸೊ ಇಲ್ಲಿ ಏನೇನು ಡೀಟೇಲ್ಸ್ ಕೊಟ್ಟಿದ್ದಾರೆ ಅಂತ ಕೂಡ ನೀವು ನೋಡ್ಬೋದು. ಸೊ ಎಕ್ಸ್ಪೈರಿ ಡೇಟ್ ಬಂದು ಅನ್ಲಿಮಿಟೆಡ್ ಕೊಟ್ಟಿದ್ದಾರೆ. ಅದೇ ರೀತಿ ಟೋಟಲ್ ಕ್ವಾಂಟಿಟಿ ಬಂದು 1 ಅಂತ ಕೊಟ್ಟಿದ್ದಾರೆ. ಅದೇ ರೀತಿ ಯೂಸರ್ ಆನ್ಲೈನ್ ಡಿವೈಸ್ ಬಂದು 0 ಅಂತ ಬರ್ತಿದೆ. ಅದೇ ರೀತಿ ಅವೈಲೇಬಲ್ ವರ್ಷನ್, ಸೊ ಫ್ರೀ ಅಪ್ಗ್ರೇಡ್ ಒಂದು ವರ್ಷನ್ ಕೂಡ ಕೊಟ್ಟಿದ್ದಾರೆ. ಅದೇ ರೀತಿ ನೆಕ್ಸ್ಟು ಎಕ್ಸ್ಪೈರಿ ಡೇಟ್ ಇಲ್ಲೂ ಕೂಡ ಅಷ್ಟೇ ಇದು ಅಸೆಟ್ ಸ್ಟೋರಲ್ಲೂ ಅಷ್ಟೇ ಅನ್ಲಿಮಿಟೆಡ್ ಕೊಟ್ಟಿದ್ದಾರೆ. ಜೊತೆಗೆ 100 ಕ್ರೆಡಿಟ್ಸ್ ಕೂಡ ಕೊಟ್ಟಿದ್ದಾರೆ. ಸೊ 0 ಕ್ರೆಡಿಟ್ಸ್ ಅಂತ ಕೂಡ ಇದೆ, ಅಂದರೆ ನಾನು ಯಾವುದೇ ರೀತಿ ಯೂಸ್ ಮಾಡಿಲ್ಲ ಹಾಗಾಗಿ 0 ಅಂತ ಬರ್ತಿದೆ. ಸೊ ಅದೇ ರೀತಿ ನೆಕ್ಸ್ಟು ಫಿಲ್ಮೋರಾ ಟೈಮಿಂಗು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಸೊ ಪ್ರತಿಯೊಂದು ಕೂಡ ನಿಮಗಿಲ್ಲಿ ಡೀಟೇಲಾಗಿ ಸಿಗುತ್ತೆ. ಸೊ ಈ ರೀತಿ ನೀವು ಈ ಒಂದು ಫಿಲ್ಮೋರಾ ಸಾಫ್ಟ್ವೇರ್ನ ಪರ್ಚೇಸ್ ಮಾಡ್ಬೋದು. ಸೊ ಇವಾಗ ನೀವು ಬೇಕಾದರೆ ಈ ಒಂದು ಫಿಲ್ಮೋರಾ ಸಾಫ್ಟ್ವೇರ್ನ ಒಂದು ಸತಿ ರಿಫ್ರೆಶ್ ಮಾಡಿ ಕೂಡ ನೋಡ್ಕೊಬೋದು. ಸೊ ನಾನಿವಾಗ ಈ ಒಂದು ಫಿಲ್ಮೋರಾ ಸಾಫ್ಟ್ವೇರ್ನ ಕ್ಲೋಸ್ ಮಾಡ್ಕೊತೀನಿ. ಸೊ ಕ್ಲೋಸ್ ಮಾಡಿಕೊಂಡು ನಾನು ಮತ್ತೆ ನಿಮ್ಮ ಮುಂದೆನೇ ಒಂದ್ಸಲಿ ಓಪನ್ ಮಾಡ್ಕೊತೀನಿ. ಸೊ ಇಲ್ಲಿ ನೋಡ್ತಾ ಇದ್ರೆ ನಾನು ಮತ್ತೆ ಓಪನ್ ಮಾಡ್ಕೊತೀನಿ. ಸೊ ಓಪನ್ ಮಾಡ್ಕೊತು ಅಂದರೆ ನೋಡ್ತಾ ಇದ್ದೀರಾ ಫಿಲ್ಮೋರಾ ಒಂದು ಸಾಫ್ಟ್ವೇರ್ ಏನಿದೆ ಅದು ಸಕ್ಸಸ್ಫುಲಿಯಾಗಿ ಓಪನ್ ಆಗ್ತಿದೆ. ನೀವು ಬೇಕಾದರೆ ನಿಮ್ಮ ಒಂದು ಅಕೌಂಟ್ನೂ ಕೂಡ ಓಪನ್ ಮಾಡ್ಕೋಬೋದು. ಸೊ ಅಕೌಂಟ್ ಯಾವ ರೀತಿ ಕಾಣುತ್ತೆ ಅಂತ ಕೂಡ ತೋರಿಸ್ತೀನಿ. ಸೊ ನೀವು ನೋಡ್ತಾ ಇರ್ಬೋದು ಈ ಒಂದು ಅಕೌಂಟ್ ಡೀಟೇಲ್ಸು ಕೂಡ ನಿಮ್ಗೆ ಇಲ್ಲಿ ತೋರಿಸ್ತಾ ಇದೆ. ಅದೇ ರೀತಿ ನೀವು ಪ್ರೀಮಿಯಮ್ ಒಂದು ಲೋಗೋ ಕೂಡ ಬರ್ತಾ ಇದೆ. ಸೊ ಈ ರೀತಿ ನೀವು ಈ ಒಂದು ಫಿಲ್ಮೋರಾ ಸಾಫ್ಟ್ವೇರ್ನ ಪರ್ಚೇಸ್ ಮಾಡ್ಬೋದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿ ಈ ಒಂದು ಫಿಲ್ಮೋರಾ ಸಾಫ್ಟ್ವೇರ್ನ ಪರ್ಚೇಸ್ ಮಾಡೋದು ಅಂತ. ಇನ್ನು ಈ ಒಂದು ಫಿಲ್ಮೋರಾ ಇಂಡಿಯಾ ವೆಬ್ಸೈಟ್ ಕಡೆಯಿಂದ ನೀವು ಯಾವುದೇ ಕಾರಣಕ್ಕೂ ಈ ಒಂದು ಫಿಲ್ಮೋರಾ ಸಾಫ್ಟ್ವೇರ್ನ ಪರ್ಚೇಸ್ ಮಾಡೋದಕ್ಕೆ ಹೋಗಬೇಡಿ. ಯಾಕಂದರೆ ಇದು ನಾನು ರಿಸ್ಕ್ ತೊಗೊಂಡು ಪರ್ಚೇಸ್ ಮಾಡಿದ್ದು, ಬಟ್ ನನಗೆ ಯಾವುದೇ ರೀತಿ ತೊಂದರೆ ಆಗಲಿಲ್ಲ. ಇನ್ಫ್ಯಾಕ್ಟ್ ನಾನು ಅಮೌಂಟ್ ಪೇ ಮಾಡ್ತಿದ್ದಂಗೆ ನನಗೆ ಇಮಿಡಿಯೇಟ್ ವಾಟ್ಸಪ್ಪಲ್ಲೂ ಕೂಡ ರಿಪ್ಲೈ ಬಂತು. ಸೊ ಇನ್ 15 ಮಿನಿಟ್ಸಲ್ಲಿ ನಾನು ನಿಮಗೆ ರಿಡೀಮ್ ಕೋಡ್ ಕಳಿಸ್ಕೊಡ್ತೀವಿ ಇಮೇಲ್ಗೆ ಅಂತ. ಸೊ ನನಗೆ ಯಾವುದೇ ರೀತಿ ಇಶ್ಯೂ ಆಗಲಿಲ್ಲ. ಬಟ್ ನಿಮಗೆ ನಾಳೆ ದಿನ ಏನಾದರೂ ತೊಂದರೆ ಆಗ್ಬೋದು ಅನ್ನೋ ಒಂದು ಉದ್ದೇಶದಿಂದ ನಾನು ಈ ಒಂದು ಫಿಲ್ಮೋರಾ ಇಂಡಿಯಾ ವೆಬ್ಸೈಟ್ ಕಡೆಯಿಂದ ಪರ್ಚೇಸ್ ಮಾಡಬೇಡಿ ಅಂತ ಹೇಳ್ತಾ ಇದ್ದೀನಿ. ಸೊ ನೀವು ಇದ್ರ ಬದಲು ಈ ಒಂದು ಅಮೆಝಾನ್ ಅಥವಾ ಫ್ಲಿಪ್ಕಾರ್ಟ್ನಲ್ಲಿ ಪರ್ಚೇಸ್ ಮಾಡಿ. ಸೊ ಅಲ್ಲಾದರೆ ನಿಮ್ಮ ಒಂದು ಅಮೌಂಟಿಗೆ ಗ್ಯಾರಂಟಿ ಇರುತ್ತೆ. ಸೊ ಅಲ್ಲಿ ರಿಟರ್ನ್ ಮಾಡೋದಕ್ಕೆ ಆಪ್ಷನ್ ಇಲ್ಲ ಅಂತ ಕೊಟ್ಟಿದ್ದಾರೆ, ಬಟ್ ಸ್ಟಿಲ್ ನಿಮ್ಮ ಒಂದು ಅಮೌಂಟಿಗೆ ಗ್ಯಾರಂಟಿ ಇರುತ್ತೆ. ಸೊ ಏನೇ ಒಂದು ಇಶ್ಯೂ ಆಯಿತು ಅಂದರೂ ನೀವು ಅವರಿಗೆ ಕಾಂಟ್ಯಾಕ್ಟ್ ಮಾಡೋ ಅಮೆಝಾನ್ ಅಥವಾ ಫ್ಲಿಪ್ಕಾರ್ಟ್ನವರಿಗೆ ಕಾಂಟ್ಯಾಕ್ಟ್ ಮಾಡೋ ಮುಖಾಂತರ ನೀವು ಅಮೌಂಟ್ನ ರೀಫಂಡ್ ಮಾಡಿಸ್ಕೋಬೋದು. ಇಲ್ಲ ಏನು ಇಶ್ಯೂ ಆಗಿದೆ ಸೊ ಒಂದು ಇಶ್ಯೂನ ನೀವು ರಿಸಲ್ಯೂಷನ್ ಮಾಡಿಸ್ಕೋಬೋದು. ಸೊ ಈ ಒಂದು ಅಮೆಝಾನ್ ಫ್ಲಿಪ್ಕಾರ್ಟ್ ಕಡೆಯಿಂದ ಅದೇ ನೀವೇನಾದ್ರು ಈ ಒಂದು ಫಿಲ್ಮೋರಾ ಇಂಡಿಯಾ ವೆಬ್ಸೈಟ್ ಕಡೆಯಿಂದ ಪರ್ಚೇಸ್ ಮಾಡ್ತು ಅಂದರೆ ಸೊ ನಾಳೆ ದಿನ ಏನಾದ್ರು ಹೆಚ್ಚು ಕಮ್ಮಿ ಆಯಿತು ಅಂದರೆ ಸೊ ನೀವು ಯಾರನ್ನೂ ಕಾಂಟ್ಯಾಕ್ಟ್ ಮಾಡೋದಕ್ಕಾಗಲ್ಲ. ಸೊ ಸುಮ್ಮನೆ ತೊಂದರೆ ಆಗುತ್ತೆ. ಆಮೇಲೆ ನೀವು 1-2 ರೂಪಾಯಿ ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡಿರಲ್ಲ. ಸೊ 1000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರ, ಹತ್ತಿರ 5000 ರೂಪಾಯಿ ತನಕಲ್ಲೂ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರ. ಸೊ ಹಾಗಾಗಿ ಸೊ ನೋಡಿಕೊಂಡು ಪರ್ಚೇಸ್ ಮಾಡಿ ಅಂತ ಹೇಳ್ತೀನಿ. ಇನ್ನು ಈ ಒಂದು ವಿಡಿಯೋ ಇಷ್ಟ ಆಗಿತ್ತು, ಅದೇ ರೀತಿ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಯಿತು ಅಂದರೆ ಲೈಕ್ ಮಾಡಿ. ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಒಂದು ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗಳ ಜೊತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ. ಸೊ
ಹಾಗೆ ನೀವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೇಲ್ಗಡೆ ಕಾಣ್ತಿರೋ ಬ್ಲ್ಯಾಕ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಪಕ್ಕದ ಬರೋ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಆನ್ಲೈನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇದೇ ರೀತಿ ಯಾವುದೇ ಹೊಸ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಶನ್ ಅನ್ನೋದು ಬರ್ತಾ ಇರುತ್ತೆ. ಸೊ ಹಾಗೆ ಈ ವಿಡಿಯೋ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಹಾಗೆ ನೀವು ಇನ್ನೂ ನನ್ನ ಟೆಲಿಗ್ರಾಮ್ ಚಾನಲ್, ವಾಟ್ಸಪ್ ಚಾನಲ್, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ನಲ್ಲಿ ನನ್ನನ್ನು ಫಾಲೋ ಮಾಡ್ತಾ ಇಲ್ಲ ಅಂದರೆ ಈ ಕೂಡಲೇ ಫಾಲೋ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು.